ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಸೇನಾಪಡೆ ಉಗ್ರರನ್ನ ರಣಬೇಟೆಯಾಡ್ತಾ ಇದೆ. ಭಾರತೀಯ ಯೋಧರು ಮನೆಯೊಂದರಲ್ಲಿ ಕುಳಿತಿದ್ದಂಥ 3 ಕ್ರಿಮಿಗಳ ನೆತ್ತರು ಹರಿಸಿದ್ದಾರೆ. ಹಾಗಾದ್ರೆ ಸೇನಾಪಡೆಯ ರೋಚಕ ಕಾರ್ಯಾಚರಣೆ ಹೇಗಿತ್ತು ನೋಡೋಣ ಬನ್ನಿ. ಜಮ್ಮು ಕಾಶ್ಮೀರದಲ್ಲಿ 6 ಉಗ್ರರ ರಣಬೇಟೆ. ಮೊನ್ನೆ 3 ರಾಕ್ಷಸರು, ಇಂದ 3 ಉಗ್ರರ ಮಟಾಶ್. ಬೇಟೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ರಣಬೇಟೆ ಮುಂದುವರೆದಿದೆ. 3 ದಿನದಲ್ಲಿ 6 ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಮೊನ್ನೆಯಷ್ಟೇ ಸೋಪಿಯಾನ್ನಲ್ಲಿ 3 ಉಗ್ರರಿಗೆ ಗತಿ ಕಾಣಿಸಿದ್ದ ಸೇನೆ ಇವತ್ತು ಪುಲ್ವಾಮಾದಲ್ಲಿ ಮತ್ತೆ 3 ಉಗ್ರರಿಗೆ ಚಟ್ಟ ಕಟ್ಟಿದೆ. ಮೊನ್ನೆ ಎಲ್ಇಟಿ ಸಂಘಟನೆಯ 3 ಉಗ್ರರನ್ನ ಹೊಡೆದು ಹಾಕಲಾಗಿತ್ತು. ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ನರರಾಕ್ಷಸರನ್ನ ಮಟ್ಟ ಹಾಕಲಾಗಿದೆ. ಟ್ರಾಲ್ನ ನಾದಿರ್ ಪ್ರದೇಶದಲ್ಲಿ ಎನ್ಕೌಂಟರ್ ನಡೆದಿದ್ದು ಆಸಿಫ್ ಅಹಮದ್ ಶೇಖ್, ಅಮೀರ್ ನಜೀರ್ ವಾನಿ, ಯವರ್ ಅಹಮದ್ ಭಟ್ ಎಂಬಾತನನ್ನ ಹತ್ಯೆ ಮಾಡಲಾಗಿದೆ. ಉಗ್ರ ನಜೀರ್ಗೆ ಶರಣಾಗಲು ಬೇಡಿಕೊಂಡಿದ್ದ ಸಹೋದರಿ. ಭಾರತೀಯ ಸೇನೆ ದಾಳಿ ವೇಳೆ ಉಗ್ರ ಅಮೀರ್ ನಜೀರ್ಗೆ ಸೋದರಿ ವಿಡಿಯೋ ಕಾಲ್ ಮಾಡಿದ್ದಾಳೆ, ಶರಣಾಗುವಂತೆ ಬೇಡಿಕೊಂಡಿದ್ದಾಳೆ. ಆದ್ರೆ ಉಗ್ರ ನಜೀರ್ ಭಾರತೀಯ ಸೇನೆ ಬರಲಿ ನೋಡೋಣ ಅಂತ ಉದ್ದಟತನ ಮೆರೆದು ಸೈನಿಕರತ್ತ ಗುಂಡು ಹಾರಿಸಿ ಕೊನೆಗೆ ಬೀದಿ ಹೆಣವಾಗಿದ್ದಾನೆ. ಇನ್ನು 8 ಉಗ್ರರನ್ನ ಬೇಟೆಯಾಡೋದು ಬಾಕಿ ಇದ್ದು ಭಾರತೀಯ ಸೇನೆ ಕಾರ್ಯಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. हमें हमारी सेनाओं पर गर्व है. ऑपरेशन सिंदूर सिर्फ एक ऑपरेशन का नाम भर नहीं है, बल्कि यह एक हमारी प्रतिबद्धता है. यह हमारा एक कमिटमेंट है. ಒಬ್ಬೊಬ್ಬರನ್ನ ಹುಡುಕುತ್ತಿರೋ ಸೇನೆ ಸ್ವಚ್ಛ ಮಾಡ್ತಾ ಇದೆ. ದಟ್ಟ ಕಾಡಿನಲ್ಲಿ ಉಗ್ರರ ಮೇಲೆ ಗುಂಡಿನ ಕಾಳಗ ನಡೆಸ್ತಾ ಇದೆ. ಪುಲ್ವಾಮಾದಲ್ಲಿ ಸೇನೆ ನಡೆಸಿದ ರೋಚಕ ಎನ್ಕೌಂಟರ್ಗೂ ಮುನ್ನ ಡ್ರೋನ್ ಮೂಲಕ ಉಗ್ರರ ಅಡಗು ತಾಣಗಳನ್ನ ಪತ್ತೆ ಹಚ್ಚಲಾಗಿತ್ತು. ಈ ವೇಳೆ ಕಟ್ಟಡವೊಂದರಲ್ಲಿ ಉಗ್ರ ಅಡಗಿ ಕೂತಿರೋ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಉಗ್ರ ಅಡಗಿರೋದನ್ನ ಪಕ್ಕಾ ಮಾಡಿಕೊಂಡ ಸೇನೆ ಅಲ್ಲೇ ಉಗ್ರರ ಕತೆ ಮುಗಿಸಿದೆ. ಜಮ್ಮು ಗಡಿಯಲ್ಲಿ ನಾಗರಿಕರ ಕಷ್ಟಕ್ಕೆ ಮಿಡಿದ ಸೇನೆ. ಕೇವಲ ಉಗ್ರರ ಬೇಟೆಯಷ್ಟೇ ಅಲ್ಲ, ಭಾರತೀಯ ಸೇನೆ ಮನೆ ಮನೆಗೂ ಭೇಟಿ ಮಾಡ್ತಿದೆ. ಎಲ್ಒಸಿ ಗಡಿಯಲ್ಲಿರೋ ಪೂಂಚ್ನ ಮನೆಗಳಿಗೆ ಸೈನಿಕರು ಭೇಟಿ ನೀಡಿದ್ದಾರೆ. ನಿವಾಸಿಗಳಿಗೆ ಮೆಡಿಕಲ್ ಕಿಟ್, ರೇಷನ್ ಕಿಟ್ ನೀಡಲಾಗ್ತಿದೆ. ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಸೈನಿಕರು ಧೈರ್ಯ ಹೇಳ್ತಿದ್ದಾರೆ. ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಡ್ರೋನ್ ಪತ್ತೆ. ಅಟ್ಟಾಡಿಸಿ ಹೊಡೆದರೂ ಬುದ್ಧಿ ಕಲಿಯದ ಪಾಕಿಸ್ತಾನ ಮತ್ತೆ ಕಿತಾಪತಿ ಮಾಡ್ತಿದೆ. ರಾಜಸ್ಥಾನದ ಶ್ರೀಗಂಗಾನಗರದ ಅನೂಪ್ಗಢ ಏರಿಯಾದಲ್ಲಿ ಡ್ರೋನ್ ಪತ್ತೆಯಾಗಿದೆ. ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಹಲವೆಡೆ ಸಿಗ್ತಾ ಇರೋ ಜೀವಂತ ಶೆಲ್ಗಳ ನಿಷ್ಕ್ರಿಯ ಕಾರ್ಯವೂ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, TV9.